ನಿಮ್ಮ ಫ್ಯಾಮಿಲಿ ಜೊತೆ ಒನ್ ಡೇ ಟ್ರಿಪ್ ಪ್ಲಾನ್ ಮಾಡ್ತಿದ್ರೆ ಈ ಪ್ಲೇಸ್ ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಬೆಂಗಳೂರಿಂದ ಬರೀ 140 ಕಿಲೋಮೀಟರ್ ದೂರ 3 ಗಂಟೆಯಲ್ಲಿ ರೀಚ್ ಆಗಬಹುದು. ಸೊ ದಿಸ್ ಈಸ್ ಹಾರ್ಸ್ಲಿ ಹಿಲ್ಸ್. ಇದನ್ನು ಆಂಧ್ರ ಪ್ರದೇಶದ ಊಟಿ ಎಂದು ಕರೆಯುತ್ತಾರೆ. ನೀವು ಬೆಂಗಳೂರಿಂದ ಇಲ್ಲಿಗೆ ಬರಲು ಪ್ಲಾನ್ ಮಾಡ್ತಿದ್ರೆ ಮದನಪಲ್ಲಿ ಮಾರ್ಗವಾಗಿ ಹಾರ್ಸ್ಲಿ ಹಿಲ್ಸ್ ಗೆ ಬರಬಹುದು. ಬೆಳಿಗ್ಗೆ 6 ಗಂಟೆಗೆ ಮನೆ ಬಿಟ್ವಿ. ಫುಲ್ ಚಳಿ ಇತ್ತು ಮತ್ತು ಮದನಪಲ್ಲಿಗೆ ರೀಚ್ ಆಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇನ್ನು 30 ಕಿಲೋಮೀಟರ್ ಕವರ್ ಮಾಡಬೇಕಾಗಿತ್ತು. ಗುರು, ಈ ವೆದರ್ ಅಲ್ಲಿ ಸ್ಕೂಟಿ ರೈಡ್ ಮಾಡ್ತಿದ್ರೆ ಸಖತ್ತಾಗಿತ್ತು. ಹಾರ್ಸ್ಲಿ ಹಿಲ್ಸ್ ಗೆ ಎಂಟ್ರಿ ಫೀ ಬಂದು 50 ರೂಪಾಯಿ. ಕೆಳಗೆ ಎಂಟ್ರೆನ್ಸ್ ಅಲ್ಲೇ ಕೊಡಬೇಕು. ಇಲ್ಲಿಗೆ ರೀಚ್ ಆಗೋಷ್ಟೊತ್ತಿಗೆ 10 ಗಂಟೆ ಆಗಿತ್ತು. ಮೊದಲು ಇಲ್ಲಿನ ವ್ಯೂ ಪಾಯಿಂಟ್ ಗೆ ಬಂದ್ವಿ. ಇಲ್ಲಿಂದ ಬ್ಯೂಟಿಫುಲ್ ವ್ಯೂ ಅನ್ನು ನೋಡಬಹುದು. ತಂಪಾದ ಗಾಳಿ ಬೀಸ್ತಿತ್ತು. ಬಿಸಿಲಿದ್ರು ಇಲ್ಲಿನ ಕ್ಲೈಮೇಟ್ ಅಂತೂ ಕೂಲ್ ಆಗಿತ್ತು. ವ್ಯೂ ಪಾಯಿಂಟ್ ನೋಡಿಕೊಂಡು ಇಲ್ಲೇ ಇರುವ ಝೂ ನೋಡಲು ಬಂದ್ವಿ. ಎಂಟ್ರಿ ಟಿಕೆಟ್ 25 ರೂಪಾಯಿ ಆಗಿತ್ತು ಒಬ್ಬರಿಗೆ. ಇಲ್ಲಿ ಜಿಂಕೆ, ನವಿಲು, ಆಸ್ಟ್ರಿಚ್, ರಾಬಿಟ್ಸ್, ಟಾಟಾಯಿಸ್ ಮತ್ತು ಕ್ರೊಕೊಡೈಲ್ಸ್ ಇದಾವೆ. ಇಲ್ಲಿ ಬೋಟಿಂಗ್ ಮಾಡಬಹುದು. ಪೆಡಲ್ ಬೋಟ್ ಇದೆ, ಒಬ್ಬರಿಗೆ 50 ರೂಪಾಯಿ. ಇಲ್ಲಿ ಒಂದು ಅಡ್ವೆಂಚರ್ ಪಾರ್ಕ್ ಇದೆ. ಮಕ್ಕಳಿಗೆ ಟೈಮ್ ಸ್ಪೆಂಡ್ ಮಾಡೋಕೆ ಬೆಸ್ಟ್ ಇರುತ್ತೆ. ಇಲ್ಲಿ ರೆಸಾರ್ಟ್ಸ್ ಇದಾವೆ. ಇಲ್ಲಿಗೆ ಬಂದು 1 ಡೇ 2 ಡೇ ಸ್ಟೇ ಮಾಡಬಹುದು. ಇವನ್ 1 ಡೇ ಟ್ರಿಪ್ ಪ್ಲಾನ್ ಮಾಡ್ತಿದ್ರು ಹಾರ್ಸ್ಲಿ ಹಿಲ್ಸ್ ಬೆಸ್ಟ್ ಆಪ್ಷನ್ ಆಗಿರುತ್ತೆ. ನೀವು ಇಲ್ಲಿಗೆ ಏನಾದ್ರೂ ವಿಸಿಟ್ ಮಾಡಿದ್ರೆ ಕಾಮೆಂಟ್ ಮಾಡ್ಬಿಟ್ಟು ಹೇಳಿ. ಫಾಲೋ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.